ನಕಲಿ ಔಷಧ ಜಾಲದ ವಿರುದ್ಧ ಆರೋಗ್ಯ ಇಲಾಖೆ ಈಗಾಗಲೇ ಸಮರವನ್ನ ಸಾರ್ತಾ ಇದೆ. ನಕಲಿ ಔಷಧ ಜಾಲದ ಬಗ್ಗೆ ಮಾಹಿತಿ ನೀಡಿ ಬಹುಮಾನ ಗೆಲ್ಲಿ ಅಂತ ಆಫರ್ ನೀಡಲಾಗ್ತದೆ. ನಕಲಿ ಔಷಧ ಜಾಲದ ಕಡಿವಾಣಕ್ಕೆ ಆರೋಗ್ಯ ಇಲಾಖೆ ಈಗ ಮಹತ್ವದ ಹೆಜ್ಜೆ ನೀಡ್ತಾ ಇದ್ದು, ನಕಲಿ ಔಷಧಗಳ ಬಗ್ಗೆ ಯಾರೆಲ್ಲ ಸುಳಿವು ಕೊಡ್ತಾರೋ ಅಂಥವರಿಗೆ ನಗದು ಬಹುಮಾನ ನೀಡೋದಕ್ಕೆ ಮುಂದಾಗ್ತಿದೆ. 10,000ದಿಂದ 50,000ದವರೆಗೆ ಗಿಫ್ಟ್ ನೀಡೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಡ್ರಗ್ ಕಂಟ್ರೋಲ್ ಬೋರ್ಡ್ ಸಹಾಯವಾಣಿಗೆ ಮಾಹಿತಿಯನ್ನ ನೀಡಬಹುದು ಅಂತ ಹೇಳ್ತಿದೆ. ನಿಮ್ಗೆ ಏನಾದರೂ ಮಾಹಿತಿ ಈ ಬಗ್ಗೆ ಏನಾದರೂ ಗೊತ್ತಾದಲ್ಲಿ ಡ್ರಗ್ ಕಂಟ್ರೋಲ್ ಬೋರ್ಡ್ಗೆ ಸಹಾಯವಾಣಿ ಇದೆ, ಅದಕ್ಕೆ ಮಾಹಿತಿಯನ್ನ ನೀಡಬಹುದು. ನಕಲಿ ಔಷಧ ತಯಾರಿಕೆ, ದಾಸ್ತಾನಾಗಿರಬಹುದು, ಮಾರಾಟ, ಪೂರೈಕೆ ಈ ಬಗ್ಗೆ ಏನಾದರೂ ನಿಮಗೆ ಸುಳಿವು ಸಿಕ್ಕಲ್ಲಿ ತಕ್ಷಣವೇ ಮಾಹಿತಿಯನ್ನ ನೀಡಿ ಬಹುಮಾನವನ್ನ ಗೆಲ್ಲಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ವಿನಯ್ ಇದ್ದಾರೆ. ವಿನಯ್, ಡ್ರಗ್ ಬಗ್ಗೆ ನಾವು ಗಮನಿಸ್ತಾ ಇದ್ವಿ, ನಿನ್ನೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಬರೋಬ್ಬರಿ 6 ಕೋಟಿಗೂ ಹೆಚ್ಚು ನಕಲಿ ಔಷಧಗಳು ಪತ್ತೆಯಾಗಿತ್ತು. ಇಡೀ ರಾಜ್ಯದ ಜನತೆ ಈಗಾಗಲೇ ಆತಂಕಕ್ಕೀಡಾಗಿದ್ದಾರೆ. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಕೂಡ ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಈ ಬಗ್ಗೆ ಏನಾದರೂ ನಿಮಗೆ ಸುಳಿವು ಸಿಕ್ಕಂತ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಡಿ, ಕ್ಯಾಶ್ ಪ್ರೈಸ್ ಅನ್ನ ಗೆಲ್ಲಿ ಎನ್ನುವಂಥದ್ದು. ಶಕುಂತಲಾ, ಸದ್ಯಕ್ಕೆ ಬೆಂಗಳೂರಿನ ದಕ್ಷಿಣ ಜಿಲ್ಲೆಯಲ್ಲಿ ಬೃಹತ್ ಬೇಟೆಯನ್ನು ಔಷಧ ಆಡಳಿತ ವಿಭಾಗ ಬೇಟೆಯಾಡಿರುವಂಥದ್ದು. ಇದು ಕೇವಲ ರಾಜ್ಯದ ದೃಷ್ಟಿಕೋನಕ್ಕಷ್ಟೇ ಅಲ್ಲ, ಇಡೀ ದೇಶದ ಚಿಂತನೆಗೂ ಕೂಡ ಕಾರಣ ಆಗಿದೆ. ಯಾಕೆಂದರೆ ರಾಜ್ಯದ ದಕ್ಷಿಣ ಜಿಲ್ಲೆಯಲ್ಲಿ ಪತ್ತೆಯಾಗಿರುವಂತಹ ಈ ಒಂದು ದೊಡ್ಡ ಜಾಲ ಏನಿದೆ, ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿಲ್ಲ. ಇದರ ಬಾಹುಗಳು ತುಂಬ ದೊಡ್ಡ ಮಟ್ಟದಲ್ಲಿ ಚಾಚಿಕೊಂಡಿದೆ. ತೆಲಂಗಾಣ, ಹಿಮಾಚಲ ಪ್ರದೇಶ, ಮುಂಬೈ ಸೇರಿದಂತೆ ಬಹುಭಾಗಗಳ ರಾಜ್ಯಗಳಿಗೂ ಕೂಡ ವ್ಯಾಪಿಸಿದೆ. ಜೊತೆಗೆ ಇದು ದೊಡ್ಡ ಮಟ್ಟದಲ್ಲಿ ರೋಗಿಗಳಿಗೆ, ಜನಸಾಮಾನ್ಯರಿಗೆ ಧಕ್ಕೆ ಕೊಡೋದಕ್ಕೆ ಮುಂದಾಗಿದೆ. ಜೊತೆಗೆ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳ ರೋಗಿಗಳನ್ನು ಟಾರ್ಗೆಟ್ ಮಾಡಿ ಇವರು ಫೇಕ್ ಮಾಡಿ ದುಡ್ಡನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಜನರ ಆರೋಗ್ಯದ ದೃಷ್ಟಿಕೋನದಿಂದ ಮಹತ್ವದ ಒಂದು ಹೆಜ್ಜೆ ನೀಡೋದಕ್ಕೆ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಮುಂದಾಗಿದೆ. ಯಾಕೆಂದ್ರೆ ಈ ಹಿಂದೆ ನಾವು ಭ್ರೂಣ ಪತ್ತೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿತ್ತು. ಯಾರಾದರೂ ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಕೊಡೋದಕ್ಕೆ ಮುಂದಾಗಿತ್ತು. ಇವತ್ತಿಗೂ ಕೂಡ ಅದನ್ನ ಮುಂದುವರಿಸಿಕೊಂಡು ಬಂದಿದೆ. ಅದೇ ರೀತಿಯಲ್ಲಿ ಈಗ ಕೂಡ ಔಷಧಿಗಳ ಸಂಬಂಧಪಟ್ಟ ಹಾಗೆ ಯಾರಾದರೂ ಫಾರ್ಮಸಿಯಲ್ಲಿ ಈ ರೀತಿಯಾಗಿ ನಕಲು ಔಷಧಿಗಳನ್ನು ಮಾರಾಟ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಸುತ್ತಮುತ್ತ ಮನೆಗಳಾಗಿರ್ಬೋದು, ಅಥವಾ ನಿಮ್ಮ ಮಾಹಿತಿಗೆ ಬಂದ ಹಾಗೆ ಯಾರಾದರೂ ಫೇಕ್ ಮೆಡಿಸಿನ್ಸ್ಗಳ ಜಾಲ ಕಂಡು ಬಂದರೆ, ಅಥವಾ ಈ ಅನಧಿಕೃತ ಮೆಡಿಸಿನ್ಸ್ಗಳನ್ನು ಬಳಕೆ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಸುತ್ತಮುತ್ತ ಈ ರೀತಿಯಾಗಿ ಒಂದು ಜಾಲದ ಮಾಹಿತಿ ಏನಾದರೂ ಕಂಡು ಬಂದರೆ ಕೂಡಲೇ 1902 ಅನ್ನುವಂಥ ಆರೋಗ್ಯ ಇಲಾಖೆಯ ಸಹಾಯವಾಣಿ ಅಥವಾ ಆರೋಗ್ಯ ಸುರಕ್ಷತಾ ಇಲಾಖೆ ಕೊಟ್ಟಿರುವಂತಹ ಒಂದು QR ಕೋಡ್ಗೆ ತಾವು ಸ್ಕ್ಯಾನ್ ಮಾಡುವುದರ ಮೂಲಕ ಈ ರೀತಿಯಾಗಿ ಒಂದು ಬೃಹತ್ ಜಾಲ ಇದೆ, ಇದರ ಬಗ್ಗೆ ಆರೋಗ್ಯ ಇಲಾಖೆಗೆ ಗಮನಕ್ಕೆ ತಂದರೆ ಸರ್ಕಾರ ಕೂಡ ಅವರಿಗೆ ಒಂದು ಕ್ಯಾಶ್ ಪ್ರೈಸ್ ಅನ್ನು ಕೊಡೋದಕ್ಕೆ ಮುಂದಾಗಿದೆ, ಉತ್ತೇಜನ ಕೊಡೋದಕ್ಕೆ ಮುಂದಾಗಿದೆ. ಯಾಕೆಂದರೆ ಕೇವಲ ಅಧಿಕಾರಿಗಳು ಮಾತ್ರ ಇದನ್ನು ಮಟ್ಟ ಹಾಕೋದಕ್ಕಾಗೋದಿಲ್ಲ, ಸಾರ್ವಜನಿಕರನ್ನ ಇದಕ್ಕೆ ಬ್ರಹ್ಮಾಸ್ತ್ರವಾಗಿ ಬಳಕೆ ಮಾಡಿಕೊಂಡು ಅವರನ್ನ ಬಳಕೆಯ ಮೂಲಕ ಇಂತಹ ಒಂದು ನಕಲಿ ದಂಧೆಕೋರರನ್ನ, ಔಷಧಗಳ ವಿರುದ್ಧ ಶುರು ಮಾಡಿರುವಂತಹ ಬೇಟೆಗಾರರನ್ನ ನಿಜಕ್ಕೂ ಕೂಡ ಬಲಿ ಪಡೆಯೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಪ್ರಮುಖವಾಗಿ 10,000ದಿಂದ 50,000ದವರೆಗೂ ಕೂಡ ಅವರಿಗೆ ಕ್ಯಾಶ್ ಪ್ರೈಸ್ ಅನ್ನು ಕೊಡಬೇಕು, ಉತ್ತೇಜನ ನೀಡಬೇಕು. ಮಾಹಿತಿ ನೀಡುವಂತಹ ಸಾರ್ವಜನಿಕರ ಮಾಹಿತಿಯನ್ನಾಗಿರ್ಬೋದು, ಅವರ ವೈಯಕ್ತಿಕ ವಿಳಾಸಗಳಾಗಿರ್ಬೋದು, ಅವರ ಪರಿಚಯದ ಮಾಹಿತಿಗಳನ್ನು ಗೌಪ್ಯವಾಗಿಟ್ಟುಕೊಂಡು ನಕಲಿ ಔಷಧಿಗಳ ಮಾರಾಟ ಮಾಡುವ ಜಾಲವನ್ನು ಬೇಯಿಸೋದಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಇಂತಹ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಸಾರ್ವಜನಿಕರು ಕೂಡ ಇದಕ್ಕೆ ಆರಂಭದ ಹಂತದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಯಾಕಂದ್ರೆ QR ಕೋಡ್ನ ಹಿಡಿದು ನಾವು ಮೊನ್ನೆ ಆಗಿರುವಂತಹ ಪ್ರಕರಣದಲ್ಲೂ ಕೂಡ ಸಾರ್ವಜನಿಕರು ಸಾಕಷ್ಟು ಮಾಹಿತಿಯನ್ನು ಆರೋಗ್ಯ ಇಲಾಖೆ ಕೊಟ್ಟಿರುವಂತದ್ದು. ಶಕುಂತಲಾ, ಧನ್ಯವಾದ ವಿನಯ್ ತಮ್ಮ ಅಪ್ಡೇಟ್ಸ್ಗಾಗಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ UT ಖಾದರ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಇಂದಿನ ಸಚಿವರು ಅತ್ಯಂತ ಪ್ರಾಮಾಣಿಕತೆಯಿಂದ, ಬದ್ಧತೆಯಿಂದ ಎಲ್ಲರೂ ಕೂಡ ಕೆಲಸ ಇತ್ತು ಮಾಡಿದ್ದಾರೆ ಆಯುಧದಲ್ಲಿ ಅವರವರ ಕಾಲಘಟ್ಟದಲ್ಲಿ. ಅದನ್ನೀಗ ನಾವು ಇವತ್ತು ಮುಂದುವರಿಸಿಕೊಂಡು ಬಂದಿದ್ದೇವೆ. ಮುಂದುವರಿಸಿಕೊಂಡು ಬರುವಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ಸಣ್ಣ ಸಣ್ಣ ಕ್ಲೂಯಿಂದಲೇ ನಮಗೆಲ್ಲ ಇವತ್ತು ಸಿಕ್ಕುವಂಥದ್ದು. ಅದಕ್ಕಾಗಿ ನಾನು ಹೇಳ್ದೆ ಏನಂತ ಹೇಳಿದರೆ, ಇದು ಬರೀ ಆರೋಗ್ಯ ಇಲಾಖೆಯಿಂದ, ಆರೋಗ್ಯ ಸಚಿವರಿಂದ, ಸರ್ಕಾರದಿಂದ, ನಮ್ಮ ಫುಡ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಮಾತ್ರ ಸಾಧ್ಯವಿಲ್ಲ. ಇದಕ್ಕೆ ಸಮಾಜದ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಟಾಗ ಅದು ನಮಗೆ ಇವತ್ತು ಖಂಡಿತವಾಗಿ ಆಗ್ತದೆ. ನಾವು ಬಹುಶಃ ಇವತ್ತು 6.5 ಕೋಟಿ ಜನಸಂಖ್ಯೆ ಇರುವಲ್ಲಿ ನಾವು ಬಹುಶಃ 150 ಜನ ಫುಡ್ ಸೇಫ್ಟಿಯವರು, ಪೊಲೀಸರು ಸ್ವಲ್ಪ ಎಷ್ಟು ಪತ್ತೆಸಲಿಕ್ಕೆ ಸಾಧ್ಯವಾಗ್ತದೆ. ಇಂಥದ್ದು ನಡೀತಾ ಇದೆ. ನಾವೆಲ್ಲರಿಗೂ ಸಹಕಾರ ಕೊಡಬೇಕಂತೇಳಿ ಸಂಘ ಸಂಸ್ಥೆ ಬಹಳ ಎಚ್ಚೆತ್ತುಕೊಳ್ಬೇಕು. ಇವತ್ತು ಒಂದು ಫಾರ್ಮಸಿಯಲ್ಲಿ ಇನ್ನೊಂದು ಫಾರ್ಮಸಿಯಲ್ಲಿ ಒಂದಕ್ಕೆ 10,000 ರೂಪಾಯಿ ಇದ್ದರೆ ಇಂಜೆಕ್ಷನ್ಗೆ, ಇನ್ನೊಬ್ಬದನ್ನು 5,000 ರೂಪಾಯಿ ಕೊಡೋದಾದರೆ ಇವಾಗ ಕೇಳಬೇಕು, ಇವನಿಗೆ 5,000 ರೂಪಾಯಿ ಸಿಗ್ತದೆ, ಆ ಮಾಹಿತಿ ನಮಗೆ ಕೊಡಬೇಕು. ನಾವು ತನಿಖೆ ಮಾಡ್ತೇವಲ್ಲ, ಈ ಒಂದು ರೇಟ್ ಜಾಸ್ತಿಯಾ ಅಥವಾ ಇವನ ಕ್ವಾಲಿಟಿ ಕಡಿಮೆ ಅಂತ ನಾವು ನೋಡ್ತೇವೆ. ಜನ ನಮಗೆ ಸಹಕಾರ ಕೆಲಸ ಆಗಬೇಕಂತ ಹೇಳಲಿಕ್ಕೆ ಬಯಸ್ತೇವೆ.